ಜೈಲಿನಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ಕೂಡ ನೀಡಿದಂತಹ ಆರೋಪ ಇದೆ. ಕೆಲವೇ ಕ್ಷಣಗಳಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳುತ್ತೆ. ಜೈಲಿನಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಅದರ ಆದೇಶವನ್ನ ನೀಡಲಾಗುತ್ತೆ. ಜೈಲಿಗೆ ಖುದ್ದು ನ್ಯಾಯಾಧೀಶರೇ ಬಂದು ಪರಿಶೀಲಿಸುವಂತೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಸಿಆರ್ಪಿಸಿ 310ರ ಅಡಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಜೈಲಿಗೆ ಖುದ್ದು ಬೇಕಾದ್ರೆ ನ್ಯಾಯಾಧೀಶರೇ ಬಂದು ನೋಡ್ಲಿ, ಪರಿಶೀಲನೆ ನಡೆಸಲಿ. ನಾವೇನಾದ್ರೂ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಸಿದ್ರೆ ಖುದ್ದು ನ್ಯಾಯಾಧೀಶರು ಬಂದು ಪರಿಶೀಲನೆ ನಡೆಸಲಿ ಅಂತ ಸಿಆರ್ಪಿಸಿ 310ರ ಅಡಿಯಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ನಿನ್ನೆ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕೋರ್ಟ್ ಇವತ್ತಿಗೆ ಕಾಯ್ದಿರಿಸಿತ್ತು. ಅರ್ಜಿ ಸಂಬಂಧ ಇವತ್ತು ಆದೇಶವನ್ನ ಸಿಸಿಎಚ್ ಕೋರ್ಟ್ ಪ್ರಕಟ ಮಾಡುತ್ತೆ. ಸೊ ಎಲ್ಲರ ಚಿತ್ತ ಅದೇ ಕಡೆ ಇದೆ. ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಹಲವು ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವಂತಹ ಫೋಟೋಗಳು ಇತ್ತೀಚೆಗೆ ವೈರಲ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಯಾವುದೇ ವಿಚಾರಣಾಧೀನ ಕೈದಿಗಾಗ್ಲಿ ಅಥವಾ ಯಾರಿಗ ಒಳಗಡೆ ಇರುವಂತಹ ಸಜಾ ಕೈದಿಗಾಗ್ಲಿ ಯಾವುದೇ ರೀತಿಯಾದಂತಹ ರಾಜಾತಿಥ್ಯವನ್ನ ನೀಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಒಂದ್ ವೇಳೆ ಏನಾದ್ರೂ ಆ ರೀತಿ ಯಾರಿಗಾದ್ರೂ ರಾಜಾತಿಥ್ಯ ಕೊಟ್ಟಿದ್ದು ಗಮನಕ್ಕೆ ಬಂತು ಅಂತಂದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸೊ ಹಾಗಾದ್ರೆ ಏನೆಲ್ಲ ಆಗಬಹುದು, ಏನ್ ಆದೇಶ ಹೊರಬೀಳಬಹುದು ಅನ್ನುವಂತ ಕುತೂಹಲ ಇದೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಕೆಲವೇ ಕ್ಷಣಗಳಲ್ಲಿ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಆದೇಶದತ್ತ ಎಲ್ಲರ ಚಿತ್ತ ಕೂಡ ಇದೆ. ಬಹಳಷ್ಟು ದಿನಗಳಿಂದ ದರ್ಶನ್ಗೆ ಮಿನಿಮಮ್ ಬೇಸಿಕ್ ನೀಡ್ಸ್ ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಇತ್ತು. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಹಲವು ದಿನಗಳಿಂದ ವಿಚಾರಣೆ ಮುಂದೂಡ್ತಾನೆ ಬರಲಾಗಿತ್ತು. ಇವತ್ತು ಆದೇಶ ಹೊರಬೀಳುತ್ತೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸುಚಿತ್ರಾ? ಸಿಂಧೂರ, ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಉಳಿದಂತಹ ಆರೋಪಿಗಳಿಗೆ ಕನಿಷ್ಠ ಸೌಲಭ್ಯವನ್ನು ನೀಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ನಂತರದಲ್ಲಿ ಕೋರ್ಟ್ ಆದೇಶವನ್ನ ನೀಡಿದ್ರು ಕೂಡ ಯಾವುದೇ ರೀತಿ ದರ್ಶನ್ಗೆ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪದೇ ಪದೇ ವಿಚಾರಣೆ ಕೂಡ ನಡೆದಿರುವಂತದ್ದು. ಸದ್ಯ ಏನು ನ್ಯಾಯಾಧೀಶರು ಹೇಳಿದ್ರು ಕೂಡ ನ್ಯಾಯಾಧೀಶರ ಆದೇಶವನ್ನ ಕೂಡ ಇಲ್ಲಿ ಪರಿಗಣಿಸಿಲ್ಲ. ಜೈಲಾಧಿಕಾರಿಗಳು ಸುಳ್ಳು ಮಾಹಿತಿಯನ್ನ ನೀಡ್ತಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗದಂತಹ ಸಂದರ್ಭದಲ್ಲಿ ಏನು ನ್ಯಾಯಾಧೀಶರೇ ಬಂದು ಖುದ್ದಾಗಿ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ದರ್ಶನ್ ಕೂಡ ಮನವಿಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ದರ್ಶನ್ ಪರ ವಕೀಲರು ಸುನಿಲ್ ಕುಮಾರ್ ಅವರು ಈ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಯಾವ ರೀತಿ ದರ್ಶನ್ಗೆ ಸೌಲಭ್ಯವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಅರ್ಜಿ ವಿಚಾರಣೆಗೆ ಆದೇಶವನ್ನ ಇರುವಂತದ್ದು. ಸದ್ಯ 4 ಗಂಟೆ ನಂತರದಲ್ಲಿ ಈ ಒಂದು ಆದೇಶ ಹೊರಬೀಳುವಂತದ್ದು. ಜೊತೆಗೆ ಎಸ್ಪಿಪಿ ಅವರು ಕೂಡ ಒಂದು ವಾದವನ್ನ ಮಂಡಿಸಿದ್ರು. ಇವರ ಅರ್ಜಿಯೇ ಊರ್ಜಿತವಲ್ಲ ಅಂತಾನೂ ಕೂಡ ಹೇಳಿದ್ರು. ಇದು ಟ್ರಯಲ್ಗೆ ಒಂದಷ್ಟು ಏನು ಗೊಂದಲವನ್ನ ಮಾಡುವ ನಿಟ್ಟಿನಲ್ಲಿ ಇವರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಿದ್ದಾರೆ ಅಂತಾನೂ ಕೂಡ ಆರೋಪವನ್ನ ಮಾಡಿದ್ರು. ಸದ್ಯ ಏನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ 3 ಜನ ಆರೋಪಿಗಳು ಏನು ಹಾಜರಾಗದೇ ಇದ್ದ ಕಾರಣದಲ್ಲಿ ಅಕ್ಟೋಬರ್ 18ಕ್ಕೆ ಈ ಒಂದು ವಿಚಾರಣೆಯನ್ನ ಅಂದ್ರೆ ಹಾಸಿಗೆ ದಿಂಬು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಜಡ್ಜು ಏನು ಪರಪ್ಪನ ಅಗ್ರಹಾರಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಆದೇಶ ಹೊರಬೀಳುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.